ಹೆಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಶ್ರುತಿ, ಸೈಕ್ಯಾಟ್ರಿಸ್ಟ್. ಒಂದು ಕಾಮನ್ ಆಗಿ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಕೋಪಿಂಗ್ ಮೆಕ್ಯಾನಿಸಮ್ ಅಂತ. ಅಂದ್ರೆ ಯಾವ್ದಾದ್ರು ಒತ್ತಡ ಅಥವಾ ಟೆನ್ಷನ್ ಅಥವಾ ಏನಾದ್ರೂ ಆತಂಕಕ್ಕೆ ಒಳಗಾದಾಗ ನಾವು ಅದನ್ನ ನಿಭಾಯಿಸೋಕೆ ಯಾವ ತರ ನಾವು ಮೆಕ್ಯಾನಿಸಮ್ಸ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಣ ಅಂತಿದ್ದೀನಿ. ಸೊ ಇದರಲ್ಲಿ ಹೆಲ್ತಿ ಮೆಕ್ಯಾನಿಸಮ್ಸ್ ಅಂತ ಇರುತ್ತೆ, ಮತ್ತೆ ಇನ್ನೊಂದು ಅನ್ಹೆಲ್ತಿ ಮೆಕ್ಯಾನಿಸಮ್ಸ್ ಅಂತ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಅನ್ಹೆಲ್ತಿ ಕೋಪಿಂಗ್ ಮೆಕ್ಯಾನಿಸಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ನಾವು ಒತ್ತಡ ಆದಾಗ ಯಾವ ಯಾವ ತಪ್ಪು ನಡವಳಿಕೆಯನ್ನ ಮಾಡ್ತೀವಿ, ಅದನ್ನ ನಿಭಾಯಿಸ್ಕೊಳ್ಬಹುದು ಅನ್ನೋ ಒಂದು ಅರ್ಥ ಮಾಡ್ಕೊಂಡು ಆ ಒಂದು ಒತ್ತಡನ ಕಡಿಮೆ ಮಾಡ್ಕೊಳ್ಳೋಕೆ ನಾವು ಯಾವ್ಯಾವ ತಪ್ಪಾದಂತ ಮಾರ್ಗವನ್ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾವು ಕೇಳಿರ್ಬೋದು, ಮನೇಲಿ ಟೆನ್ಷನ್ ಆಯ್ತು, ಒತ್ತಡ ಆಯ್ತು ಅಂದ್ಬಿಟ್ಟು ಒಂದು ಸಿಗರೇಟ್ ಸ್ಮೋಕ್ ಮಾಡ್ಬಿಡೋಣ, ಕಡಿಮೆ ಆಗ್ಬಿಡತ್ತೆ ಅಂತ ಮಾಡ್ತಾ ಇರ್ತಾರೆ. ಕೆಲವರು ಡ್ರಿಂಕ್ಸ್ ಮಾಡೋಣ, ಒತ್ತಡ ಕಡಿಮೆ ಆಗುತ್ತೆ ಅನ್ಕೊಂಡ್ ಮಾಡ್ತಾ ಇರ್ತಾರೆ. ಇನ್ನೊಂದ್ಸತಿ ಕೆಲವರು ಇನ್ನೊಮ್ಮೆ ಏನಾಗ್ಬೋದು ಅಂದ್ರೆ ಫೈನಾನ್ಷಿಯಲ್ ಲಾಸ್ ಆಯ್ತು ಅಥವಾ ಆಫೀಸಲ್ಲಿ ಏನೋ ಸ್ಟ್ರೆಸ್ ಆಯ್ತು ಅಂದ್ಬಿಟ್ಟು ಮನೇಲಿ ಬಂದ್ಬಿಟ್ಟು ಮನೆಯವ್ರ ಜೊತೆ ಎಮೋಷನಲ್ ಆಗಿ ಓವರ್ ರಿಯಾಕ್ಟ್ ಮಾಡ್ಬಿಡುವಂಥದ್ದು, ಕೂಗಾಡ್ಬಿಡತಕ್ಕಂಥದ್ದು, ಅಂದ್ರೆ ಎಮೋಷನಲ್ ಔಟ್ ಬರ್ಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೊಂದ್ಸತ ಕೆಲವು ನೋಡಿರ್ತೀರಾ ನೀವು, ನಂಗೆ ಪ್ರಾಬ್ಲಮ್ ಇದ್ರೂನು, ಒತ್ತಡ ಆಗ್ತಿದ್ರು ಇದು ಪ್ರಾಬ್ಲಮೇ ಆಗಿಲ್ಲ ಅನ್ಕೊಂಡು ಅದನ್ನ ಡಿನೇ ಮಾಡ್ಕೊಂಡು ಓಡಾಡ್ತಿರ್ತಾರೆ ಕೆಲವರು. ಆದ್ರೆ ಇದೆಲ್ಲಾನು ಮಾಡೋದ್ರಿಂದ ಒತ್ತಡ ಆಗಿರುತ್ತಲ್ಲ, ಸ್ಟ್ರೆಸ್ ಆಗಿರುತ್ತಲ್ಲ, ಅದೇನಾದ್ರು ಕಡಿಮೆ ಆಗುತ್ತಾ? ಆತರ ಏನಾದ್ರು ಅನ್ಸುತ್ತಾ ನಿಮ್ಗೆ? ನೀವೇ ನೋಡಿರ್ಬೋದು, ಡೆಫಿನೆಟ್ಲಿ ಇದೇನು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ಎಮೋಷನಲ್ ಔಟ್ಬರ್ಸ್ಟ್ ಆಗ್ಬೋದು ಅಥವಾ ಮಾದಕ ಸಬ್ಸ್ಟೆನ್ಸ್ ಗಳನ್ನು ಮಾಡೋದ್ರಿಂದ ಆಗ್ಬೋದು, ನಮ್ಮ ಇನ್ನ ಆ ಒತ್ತಡ ಸೈಕಲ್ ಆಗಿ ಕನ್ವರ್ಟ್ ಆಗಿ ಒಂದು ಒತ್ತಡ ಇನ್ನು ಹೆಚ್ಚಾಗುತ್ತೋ ಹೊರ್ತು ಎಮೋಷನಲ್ ಹೆಲ್ತ್ ಅನ್ನೋದು ಹಾಳಾಗುತ್ತೋ ಹೊರ್ತು ಎಮೋಷನಲ್ ವೆಲ್ ಬೀಯಿಂಗ್ಗೆ ಅದು ಹೆಲ್ಪ್ ಮಾಡೋದಿಲ್ಲ. ಇದರಿಂದ ಹೆಂಗ್ ತೊಂದರೆ ಆಗ್ಬೋದು? ಎಕ್ಸಾಂಪಲ್, ಸ್ಮೋಕ್ ಮಾಡಕ್ಕೆ ಹೋದಾಗ, ಡ್ರಿಂಕ್ಸ್ ಮಾಡ್ತಾ ಹೋದಾಗ ಒತ್ತಡ ಕಡಿಮೆ ಆಗ್ಲಿ ಅಂತ ನಾವು ಆತರ ಮಾಡ್ತಾ ಇರ್ತಾರೆ. ಆದ್ರೆ ಇದರಿಂದ ಸ್ಮೋಕ್ ಅಡಿಕ್ಟ್ ಆಗ್ಬಿಡ್ಬೋದು, ಅಥವಾ ಆಲ್ಕೋಹಾಲ್ ಅಡಿಕ್ಷನ್ ಅನ್ನೋ ಒಂದು ಕಾಯಿಲೆನೇ ಶುರು ಆಗ್ಬೋದು, ಅಥವಾ ಒತ್ತಡನ ಬೇರ್ ಮಾಡಕ್ ಗೊತ್ತಾಗದೆ, ಅದನ್ನ ಹೇಗೆ ನಿಭಾಯಿಸೋದು ಅಂತ ಗೊತ್ತಾಗದೆ ಡಿಪ್ರೆಷನ್ಗೆ ಕೂಡ ಒಳಗಾಗ್ಬೋದು. ಮತ್ತೆ ಒತ್ತಡ ಜಾಸ್ತಿ ಆಗಿ ಆತಂಕಕ್ಕೆ ಕೂಡ ಪೇಷಂಟ್ಸ್ ಒಳಗಾಗ್ಬೋದು. ಸೊ ಅದರಿಂದ ಈ ಒಂದು ಮಾಲ್ ಅಡಾಪ್ಟಿವ್ ಕೋಪಿಂಗ್ ಮೆಕ್ಯಾನಿಸಮ್ಸ್ ಇಂದ ನಮಗೆ ಒಳ್ಳೇದಾಗೋದಿಲ್ಲ. ಸೊ ಹಾಗಿದ್ರೆ ಹೇಗೆ ನಾವು ಒತ್ತಡನ ಕೋಪ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಕೆಲವು ಟೆಕ್ನಿಕ್ಸ್ ಗಳನ್ನ ಇರುತ್ತೆ. ಇದರಲ್ಲಿ ಕೆಲವೊಂದು ನಡವಳಿಕೆ ಅಲ್ಲಿ ವ್ಯತ್ಯಾಸ ಮಾಡಿಕೊಂಡು ಹೇಗೆ ನಮ್ಮ ಒತ್ತಡನ ಬೇರ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಹಾಗೂ ಎಮೋಷನಲ್ ಕಂಟ್ರೋಲ್ ಅನ್ನ ಮಾಡ್ಕೊಂಡು ನಾವು ಹೇಗೆ ಒತ್ತಡನ ಡೀಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಮತ್ತೆ ಸೋಷಿಯಲ್ ಸಪೋರ್ಟ್, ಹೇಗೆ ನಾವು ಸೋಷಿಯಲ್ ಸಪೋರ್ಟ್ ಅನ್ನ ತಗೊಂಡು ಒತ್ತಡನ ಅಥವಾ ಸ್ಟ್ರೆಸ್ ಅನ್ನ ಡೀಲ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಯಾರಿಗಾದ್ರೂ ಈ ತರ ಒಂದು, ಹೌದಪ್ಪ ನಾನು ಕೋಪ್ ಮಾಡಕ್ ಆಗ್ತಿಲ್ಲ, ಒತ್ತಡಕ್ಕೆ ಒಳಗಾಗ್ಬಿಟ್ಟಿದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಆ ತರ ಏನಾದ್ರೂ ಇದ್ದಲ್ಲಿ ದಯವಿಟ್ಟು ಕನ್ಸಲ್ಟ್ ಮಾಡಿ ಡಾಕ್ಟರ್ಸ್ ಅನ್ನ. ನಾನು ಪ್ರೇರಣಾ ಹಾಸ್ಪಿಟಲ್, ಕುವೆಂಪು ನಗರ್, ಮೈಸೂರಿನಲ್ಲಿ ಸಿಗ್ತೀನಿ. ಆ ತರ ಯಾರಾದ್ರೂ ಇದ್ದಲ್ಲಿ